ದೇಶದಾದ್ಯಂತ ಇವತ್ತು ಗಣರಾಜ್ಯೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿದೆ. 77ನೇ ಗಣರಾಜ್ಯೋತ್ಸವ ಇದು. ದೆಹಲಿಯ ಕರ್ತವ್ಯ ಪಥದಲ್ಲಿ ಪರೇಡ್ಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಕೂಡ ಆರಂಭ ಆಗಿದೆ. ಮತ್ತೊಂದು ಕಡೆ ರಾಜ್ಯದಲ್ಲೂ ಕೂಡ ಸಂಭ್ರಮ ಹೇಗಿದೆ ಅನ್ನೋದರ ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ದೇಶದಾದ್ಯಂತ 77ನೇ ಗಣರಾಜ್ಯೋತ್ಸವದ ಸಂಭ್ರಮ. ದೆಹಲಿಯ ಕರ್ತವ್ಯ ಪಥದಲ್ಲಿ ಎಲ್ಲರ ಗಮನ ಸೆಳೆಯುವಂತಹ ಕಾರ್ಯಕ್ರಮ ಪರೇಡ್. 16 ವಿಶೇಷತೆಗಳೊಂದಿಗೆ ಈ ಬಾರಿಯ ಗಣರಾಜ್ಯೋತ್ಸವ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ ಅತಿಥಿಗಳಾಗಿ 2 ಗಣ್ಯರು ಭಾಗಿಯಾಗಿದ್ದಾರೆ. ಯುರೋಪಿಯನ್ ಕಮಿಷನ್ ಅಧ್ಯಕ್ಷರು ಭಾಗಿಯಾಗಿದ್ದಾರೆ. ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಅಟೋನಿಯೋ ಕೋಸ್ಟಾ ಕೂಡ ಆತಿಥ್ಯವನ್ನು ವಹಿಸಿದ್ದಾರೆ. ಪ್ರತಿ ಬಾರಿಯೂ ಕೂಡ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ವಿದೇಶಿ ಗಣ್ಯರ ಹಾಜರಿರುತ್ತೆ, ಆತಿಥ್ಯ ಇರುತ್ತೆ. ನಮ್ಮ ಶಕ್ತಿ ಸಾಮರ್ಥ್ಯ ಎಲ್ಲವನ್ನೂ ಕೂಡ ಅವರ ಎದುರು ಅನಾವರಣಗೊಳಿಸುವಂತಹ ಕೆಲಸ ಆಗುತ್ತೆ. ಇದು 77ನೇ ಗಣರಾಜ್ಯೋತ್ಸವದ ಸಂಭ್ರಮ. ಕರ್ತವ್ಯ ಪಥದಲ್ಲಿ ಇವತ್ತು ಪರೇಡ್ ನಡೆಯುತ್ತೆ. ಎಲ್ಲರ ಗಮನ ಸೆಳೆಯುವಂತಹದ್ದೇ ಇದು. ಆಕರ್ಷಕ ಪಥಸಂಚಲನ. ಇದನ್ನು ನೋಡೋದಕ್ಕಂತಲೇ ಇಡೀ ದೇಶ ತುಂಬ ಕುತೂಹಲದಿಂದ ಕಾಯ್ತಾ ಇರುತ್ತೆ. ರಾಜ್ಯಗಳ ಸ್ತಬ್ಧ ಚಿತ್ರ ಇರುತ್ತೆ. ಇದನ್ನು ನೋಡೋದಕ್ಕೆ ದೇಶ ವಿದೇಶದಿಂದ 10,000ಕ್ಕೂ ಅಧಿಕ ವಿಶೇಷ ಅತಿಥಿಗಳನ್ನು ಆಹ್ವಾನಿಸಲಾಗಿರುತ್ತೆ. ಈ ಅತಿಥಿಗಳ ಸಾಲಿನಲ್ಲಿ ರೈತರಿದ್ದಾರೆ, ಕ್ರೀಡಾಪಟುಗಳಿದ್ದಾರೆ. ಇವರೆಲ್ಲರೂ ಕೂಡ ವಿಶೇಷ ಆಹ್ವಾನಿತರಾಗಿರ್ತಾರೆ. ಆಪರೇಷನ್ ಸಿಂಧೂರ ಸ್ತಬ್ಧ ಚಿತ್ರ ಈ ಬಾರಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವಂಥದ್ದು. ಎಲ್ಲರ ಗಮನ ಸೆಳೆದಿರುವಂತಹ ಸ್ತಬ್ಧ ಚಿತ್ರ. ಮೇ 7ನೇ ತಾರೀಕು ಪಾಕಿಸ್ತಾನದ ವಿರುದ್ಧ ನಾವು ಆಪರೇಷನ್ ಸಿಂಧೂರದ ಮೂಲಕ, ಪಹಲ್ಗಾಮ್ ದಾಳಿಯ ಮೂಲಕ ಪ್ರತೀಕಾರವನ್ನು ತೀರಿಸಿಕೊಂಡಿದ್ವಿ. ಇದು ಇವತ್ತಿನ ಈ ಬಾರಿಯ ಗಣರಾಜ್ಯೋತ್ಸವದ ಸೆಂಟರ್ ಆಫ್ ಅಟ್ರಾಕ್ಷನ್. ಇನ್ನು ಈ ಬಾರಿಯ ಥೀಮು, ಪ್ರತಿ ಬಾರಿಯೂ ಕೂಡ ಗಣರಾಜ್ಯೋತ್ಸವಕ್ಕೆ ಒಂದೊಂದು ಥೀಮನ್ನು ಇಟ್ಕೊಂಡು ಮಾಡಲಾಗುತ್ತೆ. ಈ ಬಾರಿ ಒಂದೇ ಮಾತರಂ ಥೀಮನ್ನು ಇಟ್ಕೊಂಡಿರುವಂಥದ್ದು. ಒಂದೇ ಮಾತರಂ ಗೀತೆ ರಚನೆಗೆ 150 ವರ್ಷ ತುಂಬಿದೆ. ನಿನ್ನೆಯ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಭಾಷಣದಲ್ಲೂ ಕೂಡ ಅದೇ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಜೊತೆಗೆ ಐರೋಪ್ಯ ಒಕ್ಕೂಟದ 2 ಉನ್ನತ ನಾಯಕರು ಈ ಬಾರಿಯ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿದ್ದಾರೆ.